ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಜ್ಞಾನೋಕ್ತಿಗಳು 23:18 ವಚನ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. Proverbs 23:18. There is surely a future hope for you and your hope will not be cut off. ಇಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಕಾಲ ಉಂಟು ಎಂಬುದಾಗಿ ಪ್ರಿಯರೇ. ಹೌದು, ಪ್ರತಿಯೊಂದಕ್ಕೂ ಒಂದು ಕಾಲ ಉಂಟು. ಆಕಾಶದ ಕೆಳಗೆ ನಡೆಯುವ ಪ್ರತಿಯೊಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ನೀನು ನಿನ್ನ ಜೀವಿತದಲ್ಲಿ ಇಂದು ಏನೇ ನಡೆಯುತ್ತಾ ಇರುವುದಾದರೂ, ಕರ್ತನ ಮೇಲೆಯೇ ನೀನು ನಿರೀಕ್ಷೆ ಇಟ್ಟಿರುವುದಾದರೆ, ಕರ್ತನಲ್ಲಿ ನೀನು ಭರವಸೆ ಉಳ್ಳವನಾಗಿರುವುದಾದರೆ, ಆ ಕಾಲದಲ್ಲಿ ತಕ್ಕ ಕಾಲದಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸುತ್ತಾರೆ. ಕರ್ತನ ಮೇಲೆ ಇಟ್ಟ ನಿರೀಕ್ಷೆಯು ನಿರರ್ಥಕವಾಗದು ಪ್ರಿಯರೇ. ಕೀರ್ತನೆ 58:11 ನಾವು ನೋಡ್ತೇವೆ, ನೀತಿವಂತನಿಗೆ ಫಲ ಉಂಟು ಎಂಬುದಾಗಿ. ಹೌದು, ನಾವು ನೀತಿವಂತರಾಗಿ ನಡೆಯುವುದಾದರೆ, ಕರ್ತನ ದೃಷ್ಟಿಯಲ್ಲಿ ಸನ್ಮಾರ್ಗದಲ್ಲಿ ನಾವು ಒಳ್ಳೆಯವರಾಗಿ ಜೀವಿಸುತ್ತಾ ಇರುವುದಾದರೆ ನಮಗೆ ತಕ್ಕ ಫಲ ಉಂಟು. ಕೀರ್ತನೆ 19:11 ನಾವು ನೋಡುತ್ತೇವೆ, ಅವುಗಳನ್ನು ಕೈಕೊಳ್ಳುವುದರಿಂದ ಫಲ ಉಂಟು ಎಂಬುದಾಗಿ. ಹೌದು, ದೇವರ ಆಜ್ಞೆಗಳನ್ನು ಪ್ರೀತಿಸಿ ಅವುಗಳನ್ನು ಕೈಕೊಂಡು ನಡೆಯುವುದಾದರೆ ನಮ್ಮ ಜೀವಿತದಲ್ಲಿ ದೇವರು ಬಹಳ ಫಲವನ್ನು ಕೊಡುವಾತನಾಗಿದ್ದಾನೆ ಪ್ರಿಯರೇ. ನೋಹನ ಕಾಲದಲ್ಲಿ ದೇವರು ನೋಹನಿಗೆ ಜಲಪ್ರಳಯದ ಕುರಿತು ತಿಳಿಸಿದನೆ ಹೊರತು ಜಲಪ್ರಳಯದ ನಂತರ ಏನು ಸಂಭವಿಸುವುದು ಎಂಬುದಾಗಿ ದೇವರು ನೋಹನಿಗೆ ತಿಳಿಸಿರಲಿಲ್ಲ. ಆಗ ಭೂಮಿಯಲ್ಲಿ ನೀರು ಹೆಚ್ಚುತ್ತಾ ಹೋದ ಕಾಲ ಒಂದಿತ್ತು, ಹಾಗೆಯೇ ನೀರು ನಿಧಾನವಾಗಿ ಕಡಿಮೆಯಾದ ಕಾಲವೂ ಒಂದಿತ್ತು. ಈ ರೀತಿಯಲ್ಲಿ ಭೂಮಿಯಲ್ಲಿ ನಡೆಯುವಂಥ ಪ್ರತಿಯೊಂದೊಂದು ಕೆಲಸಕ್ಕೂ ಪ್ರತಿಯೊಂದೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ ಪ್ರಿಯರೇ. ಆ ಕಾಲಕ್ಕೆ ತಕ್ಕಂತೆ ಆ ಕಾರ್ಯಗಳು ನಡೆಯುತ್ತವೆ. ಹಾಗೆಯೇ ನಮ್ಮ ಕ್ರೈಸ್ತ ಜೀವಿತದಲ್ಲಿಯೂ ಕೂಡ ಶೋಧನೆಗಳ ಮೇಲೆ ಶೋಧನೆಗಳು ಬರುವಂತಹ ಒಂದು ಕಾಲ ಉಂಟು. ಆದರೆ ಅವುಗಳ ನಂತರದ ಕಾಲ, ಆ ಶೋಧನೆಗಳೆಲ್ಲವೂ ಮುಗಿದು ಹೋಗುವಂತಹ ಕಾಲವೂ ಕೂಡ ಬರಲಿಕ್ಕಿದೆ ಪ್ರಿಯರೇ. ಇಂದು ನಿನ್ನ ಮುಂದೆ ಬೆಟ್ಟದಂತಿರುವ ಸಮಸ್ಯೆಗಳು ಬಂದಿರಬಹುದು, ಆದರೆ ಮುಂದೆ ಅವುಗಳು ಮಂಜಿನಂತೆ ಕರಗಿ ಹೋಗುವಂಥ ಕಾಲವೂ ಕೂಡ ಬರಲಿಕ್ಕಿದೆ. ಆದುದರಿಂದ ಪ್ರಿಯರೇ, ಕಳವಳಗೊಳ್ಳದಿರಿ. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ದೇವರು ನೋಹನನ್ನು ಪರೀಕ್ಷೆ ಮಾಡಿರಬಹುದು. ಆಗ ಆ ಒಂದು ಜಲಪ್ರಳಯದ ಸಮಯದಲ್ಲಿ ನೋಹನು ಕೇವಲ ಕರ್ತನನ್ನೇ ಆಶ್ರಯಿಸಿದನು. ನೋಹನಿಗೆ ಯಾವ ಕೊರತೆಯೂ ಕೂಡ ಆಗದಂತೆ ದೇವರು ನೋಡಿಕೊಂಡರು. ನೀರಿನ ಕೊರತೆ ಆಗಲಿ, ಆಹಾರದ ಕೊರತೆಯಾಗಲಿ, ಯಾವ ಕೊರತೆಯೂ ನೋಹನಿಗೆ ಉಂಟಾಗಲಿಲ್ಲ ಪ್ರಿಯರೇ. ಕರ್ತನು ಅದ್ಭುತವಾಗಿ ನೋಹನ ಕುಟುಂಬವನ್ನು ನಡೆಸಿದನು. ಹಾಗೆಯೇ ಎಲ್ಲ ಜೀವಿಗಳನ್ನು ಕೂಡ ದೇವರು ಪೋಷಿಸಿದನು. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂಬುದಾಗಿ ಕೀರ್ತನೆ 34:10 ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ಏನೇ ಬೇಕಾದರೂ ನಾವು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವುದಾದರೆ ಆತನು ಖಂಡಿತವಾಗಿಯೂ ಅವೆಲ್ಲವುಗಳನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸುತ್ತಾನೆ. ಅನುದಿನದ ಆಹಾರವನ್ನು ಕೊಡುವ ಆತನು ದೇವರೇ ಆಗಿದ್ದಾನೆ. ನಾವು ಆತನಲ್ಲಿ ಬೇಡಿಕೊಳ್ಳುವಾಗ ಪ್ರತಿ ದಿನದಲ್ಲಿಯೂ ದೇವರು ನಮ್ಮನ್ನು ನಡೆಸುತ್ತಾನೆ. ಇಸ್ರಾಯೇಲರು 40 ವರ್ಷಗಳು ಅರಣ್ಯ ಮಾರ್ಗದಲ್ಲಿ ನಡೀತಾ ಹೋದರೂ ಕೂಡ ಅವರಿಗೆ ಯಾವ ಕೊರತೆ ಉಂಟಾಗಲಿಲ್ಲ ಪ್ರಿಯರೇ. ಆಹಾರದ ಕೊರತೆ ಉಂಟಾಗಲಿಲ್ಲ, ನೀರಿನ ಕೊರತೆ ಉಂಟಾಗಲಿಲ್ಲ. ದೇವರು ಆ ಇಸ್ರಾಯೇಲರಿಗೆ ಮನ್ನವನ್ನು ಕೊಟ್ಟು ಪೋಷಿಸಿದರು, ಲಾವಕ್ಕಿಗಳನ್ನು ಕೊಟ್ಟು ಪೋಷಿಸಿದರು. ಹಾಗೆಯೇ ಬಂಡೆಯೊಳಗಿಂದ ನೀರನ್ನು ಕೂಡ ಕೊಟ್ಟು ದೇವರು ಅದ್ಭುತವಾಗಿ ಅವರನ್ನು ಆಶೀರ್ವದಿಸಿದರು. ಅದೇ ರೀತಿಯಲ್ಲಿ ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಕೂಡ ದೇವರು ಪೂರೈಸುವಾತನಾಗಿದ್ದಾನೆ. ನೀನು ಆತನನ್ನು ಬೇಡಿಕೊ. ನಾನಾ ರೀತಿಯ ಸಮಸ್ಯೆಗಳ ನಡುವೆ ನೀನು ಇವತ್ತು ನಡೆಯುತ್ತಾ ಇರಬಹುದು, ಆದರೂ ಕೂಡ ನೀನು ಧೈರ್ಯಗೆಡದಿರು ಪ್ರಿಯರೇ. ನಿನ್ನ ಕಣ್ಣುಗಳನ್ನು ಕರ್ತನ ಕಡೆಗೇ ಎತ್ತಿ ಆತನನ್ನೇ ದೃಷ್ಟಿಸಿರಿ. ಆಗ ಖಂಡಿತವಾಗಿಯೂ ಕರ್ತನು ನಿನಗೆ ಆಶೀರ್ವದಿಸುತ್ತಾನೆ. ನಿನ್ನ ಜೀವಿತದಲ್ಲಿರುವ ಕೊರತೆಗಳನ್ನೆಲ್ಲ ನೀಗಿಸಿ ನೀನು ಆತನ ಮೇಲೆ ಇಟ್ಟಿರೋ ನಿರೀಕ್ಷೆಗೆ ಖಂಡಿತವಾಗಿಯೂ ಫಲ ಉಂಟು. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಪ್ಪ. ಈ ಭೂಲೋಕದಲ್ಲಿ ನಡೆಯುವಂಥ ಪ್ರತಿಯೊಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂದು ನಿನ್ನ ವಾಕ್ಯದಲ್ಲಿ ಕಲಿತಿದ್ದೇವಪ್ಪ. ನಿನ್ನ ಮೇಲೆ ಇಟ್ಟಿರೋ ನಿರೀಕ್ಷೆ ನಿರರ್ಥಕವಾಗದ ಕರ್ತನೆ, ಖಂಡಿತವಾಗಿ ಒಂದು ದಿನ ನೀನು ನಮಗೆ ಫಲವನ್ನು ಕೊಡಲಿಕ್ಕಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ತಿರುವ ಎಲ್ಲ ಪ್ರಿಯ ದೇವಚನ್ನರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಪ್ಪ. ಅವರು ನಿನ್ನಲ್ಲಿಯೇ ಭರವಸೆ ಇಟ್ಟು ಜೀವಿಸ್ತಾ ಇದ್ದಾರೆ ಕರ್ತನೆ. ಅವರ ಜೀವಿತದಲ್ಲಿ ಏನು ಬೇಕು ಎಲ್ಲವನ್ನೂ ನೀನು ಬಲ್ಲಾತನಾಗಿದ್ದೀಯಪ್ಪ. ಪ್ರತಿನಿತ್ಯವೂ ಅನುದಿನವೂ ಅವರಿಗೆ ಬೇಕಾದದನ್ನು ಕೊಡುತ್ತಾ ನೀನೇ ಅವರಿಗೆ ಸಹಾಯ ಮಾಡಿ ನಡೆಸಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.